ತನಿಖೆ ಆಗಿ ಅಲ್ಲಿ ತನಕ ಅದಕ್ಕೆ ಹೊಣೆಗಾರಿಕೆಯನ್ನು ಸಂಸದರ ಮೇಲೆ ಹೇರಿಸಿ ಅವ್ರನ್ನ ಅಮಾನತು ಮಾಡಲೇಬೇಕು. ಈಗ ಬಿಜೆಪಿ ನಾಯಕರುಗಳ ಒಂದು ಹೇಳಿಕೆಯನ್ನು ಗಮನಿಸಿದ್ರೆ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ ತಮಗೆ ಅಂತ? ಖಂಡಿತ ಅವ್ರು ಗಂಭೀರವಾಗಿ ಪರಿಗಣಿಸ್ತಿಲ್ಲ. ಯಾಕೆಂತಂದರೆ ಅವ್ರದ್ದೇ ಪಕ್ಷದ ನಾಯಕ ಇದಕ್ಕೆ ಕಾರಣಕರ್ತರಾಗಿದೆ ಅಂತ ಗೊತ್ತಾಗಿರೋದಕ್ಕೆ ಅದು ದೊಡ್ಡ ಇಶ್ಯೂನೇ ಎಲ್ಲ ಒಂದು ರೀತಿ ಬಿಂಬಿಸಿದ್ದಾರೆ ಮತ್ತು ಅವ್ರನ್ನ ಪ್ರೊಟೆಕ್ಟ್ ಮಾಡೋ ಕೆಲಸ ಮಾಡ್ತಿದ್ದಾರೆ. ಬಟ್ ಅದಾಗಬಾರ್ದು. ಈಗ ರೀಸೆಂಟಾಗಿ ಮಹುವಾ ಮೊಯಿತ್ರ ಅವ್ರ ಕೇಸ್ನಲ್ಲಿ ಪಾಪ ಅವ್ರ ಸೈಡ್ ಆಫ್ ಸ್ಟೋರಿನೂ ಕೇಳಿದೆ ಅವ್ರನ್ನ ಅಮಾನತು ಮಾಡಿಬಿಟ್ರು. ಮತ್ತು ಒಂದು ಪಾಸ್ವರ್ಡ್ನ ಅವರು ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ದೊಡ್ಡ ಸೆಕ್ಯೂರಿಟಿ ಥ್ರೆಟ್ ಅಂತ ಹೇಳಿದರು. ಬಟ್ ಇವತ್ತು ಇವ್ರು ಪಾಸ್ ಕೊಟ್ಟು ಅಲ್ಲಿ ಒಳಗಡೆ ಹೋಗಿ 4 ಜನ ದಾಂಧಲೆ ಮಾಡಿದ್ದಾರೆ. ಸೊ ಸೆಕ್ಯೂರಿಟಿ ಬ್ರೀಚ್ ಕೂಡ ಆಗಿದೆ. ಸೊ ಅಂಥ ಪ್ರಕರಣ ಆಗಿದ್ರೂ ಕೂಡ ಈ ಸಂಸದರ ಮೇಲೇನೋ ಅವ್ರು ಕ್ರಮ ತೆಗೆದುಕೊಳ್ತಿಲ್ಲ. ಸೊ ಹಾಗಾಗಿ ಬಿ ಜೆ ಪಿಯವರು ಯಾವಾಗಲೂ ಹಾಗೆ ಅವ್ರ ಪಕ್ಷದವ್ರು ಏನೇ ತಪ್ಪು ಮಾಡಿದ್ರು ಕೂಡ ಅದನ್ನು ಮುಚ್ಚಾಕುವಂಥ ಕೆಲಸ ಮಾಡ್ತಾರೆ. ನೀವು ನೋಡಿರ್ಬೋದು ಎಷ್ಟೋ ಭ್ರಷ್ಟಾಚಾರದ ಕೇಸ್ದಲ್ಲಿ ಬೇರೆ ಪಕ್ಷದಲ್ಲಿದ್ದಾಗ ಅವ್ರನ್ನ ತಪ್ಪಿತಸ್ಥರು ಮಾಡಿರ್ತಾರೆ. ಆದರೆ ಅವ್ರ ಪಕ್ಷ ಸೇರ್ಕೊಂಡ ತಕ್ಷಣ ಅವ್ರಿಗೆ ಪೂರ್ತಿಯಾಗಿ ಆಪಾದನೆ ಮುಕ್ತ ಮಾಡಿಬಿಡ್ತಾರೆ. ಸೊ ಅದು ಬಿ ಜೆ ಪಿಯವ್ರ ಹಳೆ ಚಾಳಿ. ಬಟ್ ಇದನ್ನು ಈಗ ಮಹುವಾ ಮೊಯಿತ್ರ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು, ರಾಹುಲ್ ಗಾಂಧಿ ಅವ್ರನ್ನ ಕೂಡ ಸಸ್ಪೆಂಡ್ ಮಾಡಿದ್ರು ಸಣ್ಣ ಕಾರಣಕ್ಕೆ. ಇವ್ರನ್ನೂ ಸಸ್ಪೆಂಡ್ ಮಾಡಬೇಕು. ತನಿಖೆ ನಡೀಲಿ, ತನಿಖೆ ನಡೆಯೋ ತನಕ ಇವ್ರನ್ನ ಸಸ್ಪೆಂಡ್ ಆಗಬೇಕು. ತನಿಖೆ ನಡೆದು ಇದ್ರ ಉದ್ದೇಶ ಏನು ಅಂತ ತಿಳ್ಕೊಳ್ಬೇಕು. ಒಂದು ವೇಳೆ ಕಾಂಗ್ರೆಸ್ನವರು ಈ ಒಂದು ಪಾಸನ್ನು ಕೊಟ್ಟಿದ್ದಾರೆ, ಅದನ್ನೇ ಈಗಾಗಲೇ ಹೇಳ್ತಿದ್ದೀವಿ. ಇವತ್ತೇನಾದರೂ ನಮ್ಮ ಪಕ್ಷ ಅಥವಾ ಯಾವುದಾದ್ರು ವಿರೋಧ ಪಕ್ಷದವ್ರು ಏನಾದರೂ ಕಡೆಯಿಂದ ಈ ತಪ್ಪಾಗೋಗ್ಬಿಟ್ಟಿದ್ರೆ ಅವ್ರನ್ನ ಭಯೋತ್ಪಾದಕರು ಅಂತಲೇ ಹಣೆಪಟ್ಟಿ ಕಟ್ಬಿಟ್ಟಿರೋರು. ಆದರೆ ಇವತ್ತು ಇವ್ರ ಕಡೆಯಿಂದ ಆದರೂ ಕೂಡ ಕನಿಷ್ಠ ಪಕ್ಷವನ್ನು ಸಸ್ಪೆಂಡ್ ಮಾಡಿ ತನಿಖೆ ಮಾಡೋದಕ್ಕೂ ಕೂಡ ಅವ್ರು ಮುಂದಾಗ್ತಿಲ್ಲ. ಸೊ ಬಿ ಜೆ ಪಿಯವರು ಭಾಳ ಹಿಪೋಕ್ರೈಟ್ಸ್ ಇದ್ದಾರೆ. ಇದನ್ನು ಬಿಡಬೇಕು. ಇದು ದೇಶದ ಭದ್ರತೆ ವಿಚಾರ. ಸೊ ಹಾಗಾಗಿ ಇದನ್ನು ಅವ್ರು ಗಂಭೀರವಾಗಿ ಪರಿಗಣಿಸಬೇಕು. ಇದು ಡಾಕ್ಟರ್ ಸಿದ್ದರಾಮಯ್ಯ ಅವರ ಮಾತು. ಈ ಒಂದು ಪ್ರಕರಣವನ್ನು ಬಿಜೆಪಿ ಗಂಭೀರವಾಗಿ ಪರಿಗಣಿಸಬೇಕು. ಆದರೆ ಯಾಕೋ ಗಂಭೀರವಾಗಿ ಪರಿಗಣಿಸಿದಂತೆ ಕಾಣ್ತಾ ಇಲ್ಲ. ಪ್ರಮುಖವಾಗಿ ಪಾಸ್ ನೀಡಿದಂತಹ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಸಹ ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.